Okay. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಇವತ್ತು ನಿಮಗೋಸ್ಕರ ಸ್ಕಿನ್ ಕೇರ್ ವಿಡಿಯೋ ಮಾಡ್ತಿದ್ದೀನಿ. 1 ಇಯರ್ ಬ್ಯಾಕ್ ನನ್ನ ಮುಖದಲ್ಲೂ ತುಂಬಾ ಪಿಂಪಲ್ ಇತ್ತು. ಲೈಕ್ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಈಗ ತುಂಬ ಪಿಂಪಲ್ಸ್ ಇತ್ತು. ನಾನು ಸರ್ಚ್ ಮಾಡುವಾಗ ನನಗೆ ಸಿಕ್ಕಿದ್ದು ಈ ಒಂದು ಕ್ರೀಮ್. ಈ ಕ್ರೀಮನ್ನು ನೀವು ಯಾವಾಗ ಮುಖಕ್ಕೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮುಖದಲ್ಲಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಟೈನಿ ಬಾಂಬ್ಸ್ ಇದ್ದಲ್ಲಿ ಯೂಸ್ ಮಾಡಿ. ಈ ಜೆಲ್ನ ಹೆಸರು ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಲ್ 1% ಜಿಸ್ಟ್ ಕೇರ್ ಅಂತ ಹೇಳ್ತಾರೆ. ಇದು ನಿಮಗೆ ಕಾಣದಿದ್ದರೆ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡ್ತಿರ್ಬೋದು ನೀವು. ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಇದರ ಪ್ರೈಸ್ ಎಷ್ಟು ಅಂದರೆ 200 ಇಂದ 250 ಒಳಗೆ ಸಿಗ್ತದೆ. ನಿಮಗೆ ಬೇಕಾದಲ್ಲಿ ನೀವು ಕೂಡ ತಗೊಳ್ಬೋದು. ಇದನ್ನು ಹೇಗೆ ಉಪಯೋಗಿಸುವುದಂದರೆ ಇದು ನೈಟ್ ಸ್ಕಿನ್ ಕೇರ್ ರೂಟೀನ್ ಆಗಿರುತ್ತೆ. ನೀವು ಬಳಸುವ ಫೇಸ್ ವಾಶ್ನಿಂದ ನಿಮ್ಮ ಮುಖವನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಟವಲ್ನಿಂದ ನಿಮ್ಮ ಮುಖವನ್ನು ಒರೆಸಿ. ನಂತರ ನೀವು ಉಪಯೋಗಿಸುವಂಥ ಮಾಯ್ಶ್ಚರೈಸರನ್ನು ನಿಮ್ಮ ಮುಖಕ್ಕೆ ಹಚ್ಚಿ, ನಂತರ ಈ ಕ್ರೀಮನ್ನು ಪಿಂಪಲ್ ಇರುವ ಜಾಗಕ್ಕೆ ಹಚ್ಚಿ. ನೀವು ಯಾವುದೇ ಕ್ರೀಮ್ ಮುಖಕ್ಕೆ ಹಚ್ಚುವ ಮೊದಲು ಪ್ಯಾಚ್ ಟೆಸ್ಟನ್ನು ಮಾಡಿ. ಡೈರೆಕ್ಟಾಗಿ ಯಾವ ಕ್ರೀಮ್ ಕೂಡ ಮುಖಕ್ಕೆ ಹಚ್ಕೊಳ್ಬೇಡಿ. ನಿಮ್ಮ ಮೂಗಿನ ಮೇಲೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದಲ್ಲಿ ನೀವು ಸ್ಟೀಮನ್ನು ತೆಗೆದುಕೊಳ್ಬೇಕು. ನಂತರ ಈ ಕ್ರೀಮನ್ನು ಥಿನ್ ಲೇಯರ್ ಆಗಿ ಅಪ್ಲೈ ಮಾಡಬೇಕು. ಈ ಕ್ರೀಮ್ ಮುಖವನ್ನು ಡ್ರೈ ಮಾಡ್ತದೆ, ಹಾಗೆ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಇದನ್ನು ಅವಾಯ್ಡ್ ಮಾಡಿ. ನಿಮ್ಮ ಸ್ಕಿನ್ ಇರಿಟೇಷನ್ ಇದ್ದರೆ ಅಥವಾ ಎಲರ್ಜಿ ಇದ್ದರೆ ಪ್ಲೀಸ್ ಈ ಕ್ರೀಮನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಈ ಕ್ರೀಮ್ ನಿಮ್ಮ ಮುಖವನ್ನು ಡ್ರೈ ಮಾಡ್ತದೆ. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದಲ್ಲಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಡೈಲಿ ವ್ಲಾಗ್ಸ್, ಕುಕ್ಕಿಂಗ್, ಟ್ರಾವೆಲಿಂಗ್, ಸ್ಕಿನ್ ಕೇರ್ ಈ ವಿಡಿಯೋಗಳು ಬೇಕಾದಲ್ಲಿ ಕವಿತಾ ದೇವಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಗೈಸ್. ನಾನು ಇವತ್ತು ಫೇಸ್ ಕೇರ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಎಲ್ಲರೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋಗೆ. ಯಾಕಂದರೆ ಇನ್ನೂ ನೀವು ಸಪೋರ್ಟ್ ಮಾಡಿದರೆ ಈ ವಿಡಿಯೋಗೆ ನಾನು ಇನ್ನಷ್ಟು ಫೇಸ್ ಕೇರ್ ಬಗ್ಗೆ ವಿಡಿಯೋ ಮಾಡ್ಬೋದು. ಏನಾದರೂ ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ನನಗೆ ತಿಳಿಸಿ. ಯಾಕಂದರೆ ಇದು ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ ಮಾಡ್ತಿರೋದು. ಹಾಗೆ ಚೂರು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಸರಿ ಮಾಡ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ನಾನು ಯಾವ ಕಂಟೆಂಟ್ ಮಾಡಬೇಕಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗಿಯೂ ಮಾಡ್ತೀನಿ ಸಾಧ್ಯವಾದಷ್ಟು. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅದಕ್ಕೂ ಕೂಡ ಎಲ್ಲರೂ ಫಾಲೋ ಮಾಡಿ. ಹಾಗೆ ನಿಮಗೆ ಇನ್ನು ಯಾವ ನೆಕ್ಸ್ಟ್ ವಿಡಿಯೋ ಬೇಕು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗಿಯೂ ಸಾಧ್ಯವಾದಷ್ಟು ನಾನು ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗ್ಸ್ ಬರುತ್ತೆ, ಕುಕ್ಕಿಂಗ್ ವಿಡಿಯೋ, ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ಬರುತ್ತೆ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನನ್ನ ಪೇಜಿಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಈ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಹೊಸ ವಿಡಿಯೋದ ಜೊತೆಗೆ ಮತ್ತೆ ಸಿಗುವ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.